ನಾಳೆ ಇರುತ್ತೆ ಆಚಾರ್ಯ ಪಾಠ? ನಾಳೆ ಇರೋದಿಲ್ಲ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಚಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ದಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರುವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇಲ್ಲಿವರೆಗೆ ರುಜುಗಳ ಕಲ್ಪ ಸಾಧನೆ ಹೇಗಿರುತ್ತೆ ಅಂತ ತಿಳಿತಾ ಬಂದ್ವಿ. ಅಷ್ಟು ಕಲ್ಪದಲ್ಲಿ ಸಾಧನೆ ಮಾಡಿದ್ರು ಅವರ ಜ್ಞಾನದಲ್ಲಿ ಯಾವ ರೀತಿ ವ್ಯತ್ಯಾಸ ಇರಲ್ವಲ್ಲ ಅಂದ್ರೆ ಅದಕ್ಕೆ ಉತ್ತರವನ್ನ ಕೊಟ್ರು. ಅದು ಕಾಯಿಸಿದ ಹಾಲಿನ ಥರ ಆ ಥರ ಅಭಿವ್ಯಕ್ತಿ ಆಗ್ತಾ ಹೋಗುತ್ತೆ. ಹಾಲು ಹೇಗೆ ಉಕ್ತಾ ಉಕ್ತಾ ಬರುತ್ತೋ ಆ ರೀತಿ ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ರು. ಜೊತೆಗೆ ಅಲ್ಲಿ ಈ ಕಲ್ಪದ ಬಗ್ಗೆ ಹೇಳ್ತಾ ಒಟ್ಟು ಸೇರಿ ಅಂದ್ರೆ ಕೃತಯುಗ ತ್ರೇತಾಯುಗ ಅದೆಲ್ಲ ಸೇರಿ ಅಲ್ಲಿ 40,100 ಅಂತ ಆಗಿದೆ. ಅದು 43 ಅಂತ ಮಾಡ್ಕೊಳ್ಳಿ ಅಷ್ಟೇ. 43,20,000 ಅಂತ. ಇನ್ ಮಿಕ್ಕಿದ್ದೆಲ್ಲ ಸರಿಯಾಗಿದೆ. ಇನ್ನು ಮುಂದಕ್ಕೆ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡು ಹೋಗಿದ್ದು. ಏನ್ ಪ್ರಶ್ನೆ? ಈಗ 17 ಕೇಳಿಸ್ತಲ್ವಾ? 17ನೇ ಪೇಜು. 17ನೇ ಪೇಜಲ್ಲಿ ಕೊನೆಗೆ ಬರುತ್ತೆ ವಿಷಯ. ಅಂದ್ರೆ ಸಂಸ್ಕೃತದಲ್ಲಿ ಕೊನೆಗೆ ಅಲ್ಲಿ ವಾದಿರಾಜರನ್ನ ರುಜುಗಳು ಅಂತ ಹೇಳಿಕ್ಕೆ ಏನ್ ಪ್ರಮಾಣ ಇದೆ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಮಹಾನುಭಾವರ ಪ್ರತ್ಯಕ್ಷ ಇದೆಯಾ? ಈಗ ನಾವೆಲ್ಲ ಕೇಳ್ತೀವಲ್ಲ, ಈಗ ಸ್ವರ್ಗ ಇದೆ ಅನ್ಲಿಕ್ಕೆ ಏನ್ ಪ್ರಮಾಣ? ಸ್ವರ್ಗ ಇದೆ ಅಂತ ನಮ್ಮ ಹಿರಿಯರು ನೋಡ್ಕೊಂಡ್ ಬಂದಿದ್ದಾರೆ ಸ್ವರ್ಗನ, ಅದಕ್ಕೆ ಅವ್ರು ಹೇಳ್ತಾರೆ ಜ್ಞಾನಿಗಳು, ನಾವು ನಂಬ್ತೀವಿ. ಅಂದ್ರೆ ಅವ್ರು ನೋಡಿದ್ದು ಅವ್ರು ಅನುಭವಿಸಿದ್ದು ನಮಗ್ ಪ್ರಮಾಣ. ಯಾಕೆ? ಅವ್ರು ನಮಗ್ ಹೇಳ್ತಾರೆ. ಆದ್ರಿಂದ ಹಾಗಾದ್ರೆ ಈ ಪ್ರತ್ಯಕ್ಷ ಅನ್ನೋದು ಪ್ರಮಾಣ ಅಂತಂದ್ರೆ ನಾವೇ ನೋಡ್ಬೇಕಾಗಿಲ್ಲ.
ನಮಗ್ ತುಂಬಾ ಬೇಕಾದವರು ಆಪ್ತರು ಯಾರಾದ್ರೂ ಅವ್ರು ನೋಡಿ ಅವ್ರಿಗೆ ಸರಿಯ ಅನುಭವ ಆಗಿತ್ತು ಅಂದ್ರೆ ಅವ್ರು ನಮಗ್ ಹೇಳಿದ್ರು ನಾವು ಕೇಳ್ತೀವಿ, ಅದು ನಾವು ನಂಬ್ತೀವಿ. ಆತರ ವಾದಿರಾಜನ ರುಜುಗಳು ಅಂತ ಹೇಳುವಂತ ಹಾಗೆ ಪ್ರತ್ಯಕ್ಷವಾಗಿ ಕಂಡಂತಹ ಯಾರಾದ್ರೂ ವ್ಯಕ್ತಿಗಳಿದಾರ ಅಂತ ಪ್ರಶ್ನೆ ಮಾಡಿದ್ರು. ಯಾರು ಇಲ್ವಲ್ಲ ಅಂತ ಆಕ್ಷೇಪ ಬಂತು. ದೇವತೆಗಳ, ಲಕ್ಷ್ಮೀ ದೇವಿನ, ಭಗವಂತನ. ಯಾಕಂದ್ರೆ ಅವ್ರು ನೋಡಿದರೆ ನಮ್ಗೆ ಹೇಗ್ ತಿಳಿಲಿಕ್ಕೆ ಸಾಧ್ಯ? ನಮಗೆ ನಮ್ ಪ್ರತ್ಯಕ್ಷದಿಂದಲೇ ಇನ್ನೊಬ್ರ ಬಗ್ಗೆ ನಮ್ ಬಗ್ಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ರಿಂದ ರುಜುಗಳನ್ನ ನಾವು ಪ್ರತ್ಯಕ್ಷೀಕರಿಸ್ಕೊಳ್ಳೋದು ಹೇಗೆ ಅಂತ ಎಲ್ಲ ಪ್ರಶ್ನೆಗಳು ಮಾಡ್ಕೊಂಡು ಬಂದ್ರು. ಕೊನೆಗೆ ಆ ವೃಂದಾವನಾಖ್ಯಾನ ಇದೆಯಲ್ಲ ಅದೇ ಪ್ರಮಾಣ ಆಗ್ಬಹುದಲ್ಲ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಹೇಳ್ತಾರೆ, ನಾಪಿ ವೃಂದಾವನಾಖ್ಯಾನಂ ಪ್ರಮಾಣಂ. ಈ ವೃಂದಾವನಾಖ್ಯಾನೂ ಪ್ರಮಾಣ ಆಗಲ್ವಂತೆ. ಯಾಕೆ? ಪೂರ್ವ ಪಕ್ಷಿಗಳು ಏನ್ ಕೇಳ್ತಾ ಇದಾರೆ ಅಂದ್ರೆ, ಈಗ ವೃಂದಾವನಾಖ್ಯಾನದಲ್ಲಿ ಏನ್ ಹೇಳ್ತಾರೆ ನೋಡಿ, ಇಂತಿಂತ ಕರ್ಮವನ್ನ ಮಾಡಿದ್ರೆ ಇಂಥ ಫಲ ಸಿಗತ್ತೆ, ಒಳ್ಳೇದಾಗತ್ತೆ, ಇದನ್ ಮಾಡಿದ್ರೆ ಕೆಟ್ಟದಾಗತ್ತೆ, ಇದನ್ ಮಾಡಬಾರ್ದು, ಇದನ್ ಮಾಡ್ಬೇಕು. ಹೇಗ್ ವೇದ ಪುರಾಣ ಇತಿಹಾಸ ಎಲ್ಲ ಹೇಳುತ್ತಲ್ಲ, ಇದನ್ ಮಾಡಿ ಇದನ್ ಮಾಡಬೇಡಿ, ಯಾಕೆಂದ್ರೆ ಇದರಿಂದ ಶುಭ ಫಲ ಸಿಗತ್ತೆ, ಇದರಿಂದ ಅಶುಭ ಫಲ ಸಿಗತ್ತೆ. ಹಾಗೆ ವೃಂದಾವನಾಖ್ಯಾನದಲ್ಲೂ ಹಾಗೆ ಇದೆ. ಸ್ತೋತ್ರಗಳಲ್ಲೂ ಹಾಗೆ ನಾವು ಅನೇಕ ಸ್ತೋತ್ರಗಳು ಕೇಳ್ತೀವಿ, ಫಲಶ್ರುತಿಯಾಗಿ ಇಂತಿಂತಹದ್ ಮಾಡಿದಾಗ ಇಂತಹ ಫಲ ಸಿಗತ್ತೆ. ಹಾಗೆ ವೃಂದಾವನಾಖ್ಯಾನವು ಹೇಳಿದೆ, ಸಪ್ತವೃಂದಾವನಾಖ್ಯಾನದಲ್ಲಿ ಸಿಗತ್ತೆ ಹಾಗೆ ಮುಂದೆ. ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ಯಾವುದೇ ಒಂದು ಶಾಸ್ತ್ರ ಪ್ರಮಾಣ ಆಗೋದು ಯಾವಾಗ? ಅದ್ರಲ್ಲಿ ಹೇಳಿದ ಫಲ ಸರಿ ಅಂತ ಯಾವಾಗ ಆಗೋದು? ಯಾವಾಗ ಅದಕ್ಕೆ ಸಹಕಾರಿಯಾಗಿ ಪ್ರತ್ಯಕ್ಷ ಆಗಮ ಇರತ್ತೋ ಆಗ ಮಾತ್ರ. ಅಂದ್ರೆ ನಾನು ಹೇಳ್ತೀನಿ, ಏನಂತ ಹೇಳ್ತೀನಿ, ನಾನಲ್ಲೊಂದು ಹಾವು ನೋಡ್ಕೊಂಡ್ ಬಂದೆ ಈಗ ತಾನೆ ಅಂತ ಹೇಳ್ತೀನಿ. ಹೇಳ್ದಾಗ ನಂಬೇಕಾಗಿಲ್ಲ ಯಾರು. ಯಾಕೆ ನಂಬೇಕಾಗಿಲ್ಲ? ನಮ್ ಬಗ್ಗೆ ವಿಶ್ವಾಸನೇ ಇಲ್ಲ. ಇವ್ರು ಹೇಳಿದ್ರೆ ನಾನು ಯಾಕೆ ನಂಬೇಕು? ಅದಕ್ಕೆ ಏನ್ ಮಾಡ್ತಾರೆ, ಅವ್ರ ಮನೆಯವರೇ ಅವ್ರಿಗೆ ತುಂಬಾ ಬೇಕಾದವ್ರೆ ಹೇಳ್ತಾರೆ, ಇಲ್ಲ ಇಲ್ಲ ನಾನು ನೋಡ್ಕೊಂಡ್ ಬಂದೆ ಈಗ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ, ನನ್ ಮಾತಿನ ಮೇಲೆ ವಿಶ್ವಾಸ ಬರುತ್ತೆ. ಇಲ್ಲ ಇಲ್ಲ, ಈ ನಾನ್ ಹೇಳಿದಕ್ಕೊಂದ್ ವಿಷಯಕ್ಕೊಂದ್ ಸಂವಾದ ಸಿಗ್ತಲ್ಲ, ಇನ್ನೊಬ್ರು ಅದೇ ತರ ಹೇಳ್ತಾರಲ್ಲ ಬಂದು, ಅವರು ಪ್ರತ್ಯಕ್ಷ ನೋಡ್ಕೊಂಡ್ ಬಂದಾರೆ ಹಾವಿದೆ ಅಂತ, ನಾನು ನೋಡ್ಕೊಂಡ್ ಬಂದಿದ್ದೀನಿ ಅಂದ್ರೆ ಏನಾಯ್ತು? ಯಾವತ್ತೂ ಒಂದು ವಿಷಯವನ್ನ ನಾವು ಬಾಯ್ಬಿಟ್ಟು ಹೇಳಿದಾಗ ಅದಕ್ಕೆ ಪ್ರಮಾಣ ಅಂತ ಯಾವಾಗ ನಾವು ಅದನ್ನ ತಗೊಳ್ತೀವಿ, ಅದು ಪ್ರಮಾಣ ಸರಿ ಅಂತ, ಇನ್ನೊಂದೆಲ್ಲೋ ಆ ತರದ ವಿಷಯ ಸಿಗ್ಬೇಕು. ಅದನ್ನ ಅವ್ರು ಪ್ರತ್ಯಕ್ಷ ನೋಡಿ ಹೇಳಿದ್ರು ಆಯ್ತು, ಅಥವಾ ಅನುಮಾನದಿಂದಲಾದ್ರೂ ಏನೋ ಒಂದು ಇರ್ಬೇಕು. ಹಾಗೆ ಇಲ್ಲಿ ವೃಂದಾವನಾಖ್ಯಾನದಲ್ಲಿ ಇದೆ ನಿಜ, ಇಂಥದ್ ಮಾಡಿದ್ರೆ ಫಲ ಸಿಗತ್ತೆ ಅಂತೆಲ್ಲ ಇದೆ. ಅದನ್ನ ದೃಷ್ಟ ಫಲ ಅದೃಷ್ಟ ಫಲ ಅಂತ ಕರೀತಾರೆ. ಸ್ವರ್ಗ ಆಗ್ಬಹುದು, ಮೋಕ್ಷ ಆಗ್ಬಹುದು, ಅಥವಾ ಲೌಕಿಕ ಫಲ, ಕೀರ್ತಿ, ದುಡ್ಡು, ಸಂಪತ್ತೆಲ್ಲ ಆಗ್ಬಹುದು ಈ ತರದ್ದು. ಆದ್ರೆ ಈ ಫಲ ಎಲ್ಲ ಸಿಗತ್ತೆ ಅನ್ಲಿಕ್ಕೆ ಏನಾದ್ರೂ ಒಂದು ಬೇರೆ ಪ್ರಮಾಣ ಇದೆಯಾ? ವೃಂದಾವನಾಖ್ಯಾನದಲ್ಲಿ ಹೇಳಿದ್ದನ್ನ ಮಾಡ್ಲಿಕ್ಕೆ ಇಂಥ ಫಲ ಸಿಗತ್ತೆ, ಪ್ರತ್ಯಕ್ಷ ಇದೆಯಾ ಯಾರ್ದಾರ್ದು? ಅಂತಹ ಪ್ರತ್ಯಕ್ಷ ಇದ್ರೆ ತೋರಿಸ್ಕೊಡಿ. ಒಂದ ಬೇರೆ ಆಗಮ ಇದೆಯಾ? ಆಗಮ ಅಂತಂದ್ರೆ ಯಾವ ಶಬ್ದಗಳಲ್ಲಿ ದೋಷ ಇರಲ್ಲ ಅಂತ ಅದನ್ನ ಆಗಮ ಅಂತ ಕರೀತಾರೆ. ನಿರ್ದೋಷ ಶಬ್ದ ಆಗಮ. ಆಗಮ ಅಂದ್ರೆ ಆ ದೊಡ್ಡ ಜ್ಞಾನಿಗಳು ಹೇಳೋ ಮಾತುಗಳಿಗೆ ಆಗಮ ಅಂತ ಕರೀತಾರೆ. ಅದು ವೇದನೂ ಆಗ್ಬಹುದು ಅಥವಾ ಒಳ್ಳೆಯವರ ಮಾತಾಗ್ಬಹುದು. ದುಷ್ಟರ ಮಾತಿನಲ್ಲಿ ದೋಷ ಇರುತ್ತೆ, ಅದರಿಂದ ಅದನ್ನ ಆಗಮ ಪ್ರಮಾಣ ಅಂತ ಯಾರು ಒಪ್ಪಲ್ಲ ಅಷ್ಟೇ. ಅಂತೂ ಪ್ರತ್ಯಕ್ಷ ಪ್ರಮಾಣ ಯಾರ್ದು ಇಲ್ಲ, ಆಗಮ ಪ್ರಮಾಣ ಯಾರ್ದು ಇಲ್ಲ. ಯಾಕೆಂದ್ರೆ ರುಜು ಅಂತ ತಿಳಿದ ಕೂಡಲೇ ನೀವೇನಂತೀರಿ? ಆಗ್ಲೇ ಹೇಳಿದ್ರು, ಆದ್ರೆ ರುಜು ಅಂತ ತಿಳಿದವ್ರಿಗೆ ಮೋಕ್ಷ. ಇದಕ್ ಹೇಳಲಿಕ್ಕೆ ಏನಾರೊಂದು ಇದೆಯಾ? ಪ್ರತ್ಯಕ್ಷ ಯಾರ್ದಾರ್ದು? ಹೌದು, ರುಜು ಅಂತ ತಿಳಿದ್ರೆ ಅವ್ನು ಮೋಕ್ಷಕ್ಕೆ ಹೋಗ್ತಾನೊಬ್ಬ, ಯಾರು ನೋಡಿದಾರ ಹೀಗೆ ಅಂತ? ಯಾರ ಪ್ರತ್ಯಕ್ಷನೂ ಇಲ್ಲ. ಅಷ್ಟೇ ಅಲ್ಲ, ಆಗಮ ಯಾವ್ದಾದ್ರು ಶಾಸ್ತ್ರ ಹೇಳಿದ್ಯಾ ರುಜುಗಳು ಅಂತ? ಇಲ್ಲಿ ಸಪ್ತವೃಂದಾವನಕ್ಕೆ ಅಂತ ಹೇಳಿದ್ದಕ್ಕೆ ಏನ್ ಫಲ ಇದೆ ಅದನ್ನ ಅಲ್ಲೂ ಹೇಳಿದ್ದಾರೆ ಅಂತ ಹೇಳಿದ್ದಾರೆ? ಇಲ್ಲ, ಆತರ ಏನು ಸಿಗ್ತಾ ಇಲ್ಲ ಅಂತ ಆದ್ಮೇಲೆ ವೃಂದಾವನಾಖ್ಯಾನ ಪ್ರಮಾಣ ಅಂತ ಹೇಗಾಗುತ್ತೆ? ಏನೋ ಅದೊಂದ್ ಗ್ರಂಥ ಹೇಳ್ಕೊಳ್ತಾ ಇದೆ ಅಷ್ಟೇ, ಹೀಗೆ ರುಜು ಅಂತ ತಿಳಿದ್ರೆ ವಾದಿರಾಜರನ್ನ ಇಂಥ ಫಲ ಸಿಗತ್ತೆ ನಿಮ್ಗೆ ಅಂತ, ಬಿಟ್ಟು ಇನ್ನೇನಿಲ್ವಲ್ಲ ಅಂತ. ಈ ರೀತಿ ಕೊನೆಗೆ ಏನ್ ಮಾಡಿದ್ರು ಅಂದ್ರೆ, ತಸ್ಮಾತ್ ವಾದಿರಾಜ ಮುನೇಹೇ ರುಜು ಭಾವವನ್ನು ಅಯುಕ್ತ. ಹಾಗಾಗಿ ಯಾವ ಪ್ರಮಾಣನೂ ಇಲ್ಲ. ಆಚಾರ್ಯರು ನಮ್ಮ ಸಿದ್ಧಾಂತದಲ್ಲಿ ತೋರಿಸಿದಂತೆ ಮೂರೇ ಪ್ರಮಾಣ, ಆ ಪ್ರತ್ಯಕ್ಷ ಅನುಮಾನಾಗಮ ಯಾವುದೂ ಇಲ್ಲ ಅಂದ್ಮೇಲೆ ನಾವು ವಾದಿರಾಜರನ್ನ ರುಜುಗಳು ಅಂತ ತಿಳ್ಕೊಳ್ಳೋದು ಹೇಗ್ ಸರಿ? ಅಷ್ಟೇ ಅಲ್ಲ, ವೃಂದಾವನಾಖ್ಯಾನ ಅದನ್ನ ಹೇಗ್ ತಗೊಳ್ಬೇಕು ನಾವು ಓದ್ಲಿಕ್ಕೆ ಅಂತ? ಉಪಯೋಗನೇ ಇಲ್ಲ ಅಂತ ಹೇಳಿ ಇಷ್ಟನ್ನ ಆಕ್ಷೇಪ ಮಾಡಿದ್ರು. ಇದು ಆಕ್ಷೇಪ ಮಾಡಿದ ಮೇಲೆ ಆಗ ಶ್ರೀಮುಷ್ಣಾಚಾರ್ಯರು ಪ್ರತಿಯೊಂದಕ್ಕೂ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉತ್ತರ ಕೊಡ್ಬೇಕಾದ್ರೆ ಗಮನಿಸ್ಬೇಕೇನಂದ್ರೆ, ಪ್ರತಿಯೊಂದಕ್ಕೂ ಒಂದೊಂದು ಘಟನೆ ಹೇಳ್ತಾರೆ. ವಾದಿರಾಜರು ಸಪ್ತವೃಂದಾವನಾಖ್ಯಾನದಲ್ಲಿ ಹೇಳಿದ ವಿಷಯವನ್ನ ಅವರು ಪ್ರಮಾಣವನ್ನಾಗಿ ತಗೊಂತಾರೆ. ಯಾಕೆಂದ್ರೆ ಸಪ್ತವೃಂದಾವನಾಖ್ಯಾನ ಪ್ರಮಾಣ ಅಂತ ಹಿಂದೆ ಮಾಡಾಗೋಗಿದೆ ಸಮರ್ಥನೆ, ಅದನ್ನ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದ ಪೂರ್ವ ಪಕ್ಷಿಗೇನೋ ಮನಸ್ಸಿನಲ್ಲಿ ಅವನಿಗೆ ಆಕ್ಷೇಪ ಮಾಡ್ಲೇಬೇಕು. ಏನಾರಾಗ್ಲಿ ಒಟ್ಟು ವಾದಿರಾಜ ರುಜುಗಳಲ್ಲ, ಈ ಕಡೆ ಸಪ್ತವೃಂದಾವನಾಖ್ಯಾನ ಪ್ರಮಾಣ ಅಲ್ಲ. ಅದಕ್ಕೆ ಮತ್ತೆ ಆ ಶಬ್ದವನ್ನು ಬಳಸ್ತಾ ಇದ್ದಾರೆ. ವಸ್ತುತಃ ನಾವು ಈ ರಘುಪ್ರವೀರ ತೀರ್ಥರ ಸಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆ ನಾವು ನೋಡಿದೀವಿ, ಆಗ್ಲೇ ಕೇಳಾಗಿದೆ.
ಯಾಕೆ ಸ್ವಬೃಂದಾವನಾಖ್ಯಾನ ಪ್ರಮಾಣ ಅಂತ ಒಪ್ಪಬೇಕು ಅಂತ. ಅದು ನಮಗೆ ಆ ವಿಷಯದಲ್ಲಿ ಮತ್ತೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕೆ ಪ್ರಮಾಣ ಸಿದ್ಧ ಆಗ್ಬಿಡಿದೆ. ಒಪ್ಪಿದ ಮೇಲೆ ಸ್ವಬೃಂದಾವನಾಖ್ಯಾನವನ್ನ ಪ್ರಮಾಣ ಅಂತ ಅದ್ರ ಮುಂದೆ ಚರ್ಚೆ ಮಾಡೋ ಹಾಗಿಲ್ಲ. ಅಲ್ಲಿ ಹೇಳಿದ್ದನ್ನು ಒಪ್ಬೇಕು ಅಂತ ಅರ್ಥ. ಹಾಗಾದ್ರೆ ಏನ್ ಹೇಳಿದ್ದಾರೆ ಸ್ವಬೃಂದಾವನಾಖ್ಯಾನದಲ್ಲಿ ವಾದಿರಾಜರು ಅಂದ್ರೆ, ಒಂದೊಂದೇ ಅಧ್ಯಾಯದಲ್ಲಿರೋ ವಿಷಯ ತಿಳಿಸ್ತಾರೆ. ಮೊದಲು 4ನೇ ಅಧ್ಯಾಯದಲ್ಲಿ ಬರೋ ಒಂದು ಘಟನೆ ಹೇಳ್ತಾರೆ ವಾದಿರಾಜರು. ಆಮೇಲೆ ಮೊದಲನೇ ಅಧ್ಯಾಯದಲ್ಲಿ ಒಂದು ಘಟನೆ ಆಯ್ತು, ಅದನ್ನ ವಾದಿರಾಜರು ಏನ್ ಹೇಳ್ತಾರೆ ಅದನ್ನಲ್ಲಿ ಶ್ರೀಮುಷ್ಣಾಚಾರ್ಯ ಉಲ್ಲೇಖ ಮಾಡ್ತಾರೆ. ಆಮೇಲೆ 7ನೇ ಅಧ್ಯಾಯ ಇತ್ತು, 4, 1, 7 ಈ 3 ಅಧ್ಯಾಯದಲ್ಲಿ ಒಂದು ಘಟನೆ ಆಗುತ್ತೆ. ಆ ಘಟನೆನ ವಾದಿರಾಜರು ಏನು ಉಲ್ಲೇಖ ಮಾಡಿದ್ದಾರೆ ಅದ್ರಲ್ಲಿ ನಮಗೇನ್ ಅರ್ಥ ಆಗತ್ತೆ ಅಂದ್ರೆ, ಓಹೋ ಎಲ್ಲಾ ಪ್ರಮಾಣನೂ ಇದೆ ಅಂತ. ಪ್ರತಿ ಕ್ರಮವಾಗಿ ಅಂದ್ರೆ ಪ್ರತ್ಯಕ್ಷನೂ ಇದೆ, ಆಗಮನೂ ಇದೆ, ಅನುಮಾನನೂ ಇದೆ, ನಿಮ್ಗೆ ಎಲ್ಲಾ ಪ್ರಮಾಣವನ್ನು ಕೊಡ್ತೀವಿ. ನೀವೇನೇನು ಹಿಂದೆ ಆಕ್ಷೇಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಇದೆ. ಹಾಗಾದ್ರೆ ಅದು ಹೇಗೆ ಅಂದ್ರೆ ಒಂದೊಂದೇ ಈಗ ಪ್ರಾರಂಭ ಮಾಡ್ತಾರೆ ಶ್ರೀಮುಷ್ಣಾಚಾರ್ಯರು. ತಥಾ ಹೇ ಅಂತ ಅದ್ ಹೀಗೆ ಅಂತ ಹೇಳ್ತಾರೆ. ಏನು ಈಗ ಹಿಂದೆ ಒಂದು ಪ್ರಶ್ನೆ ಮಾಡಿದ್ರಿ, ಯಾವತ್ತು ಶಾಸ್ತ್ರದಲ್ಲಿ ಹಾಗೆ ಮೊದಲೆಲ್ಲ ಪ್ರಶ್ನೆ ಮಾಡ್ಕೊಂಡ್ಬಿಡ್ತಾರೆ, ಅದಕ್ಕೊಂದು ಪ್ಯಾರಾಗಳು ಒಂದಿಷ್ಟಿರುತ್ತೆ ಉದ್ದ. ಅದಾದ್ಮೇಲೆ ನೋಡಿ ಮೊದಲೇನ್ ಪ್ರಶ್ನೆ ಮಾಡಿದ್ರಲ್ಲ ಅದಕ್ಕಿದು ಉತ್ತರ, ಆಮೇಲೆ 2ನೇ ಪ್ರಶ್ನೆ ಐತಲ್ಲ ಅದಕ್ಕಿದು ಉತ್ತರ ಅಂತ ಹೇಳ್ಕೊಂಡು ಹೋಗ್ತಾರೆ. ಈಗ ಯದುಕ್ತಂ ಹಿಂದೆ ನೀವ್ ಹೇಳಿದ್ರಿ ಏನಂತ, ರುಜು ದೇವತೆ ಅಂತ ಅವ್ರಿಗೆ ಗೊತ್ತಿರ್ಬೋದು, ಯಾಕೆ ದೇವರಿಗೆ, ಲಕ್ಷ್ಮೀ ದೇವಿಗೆ, ಮತ್ತೆ ರುಜುಗಳ ಸಮಾನ ಕಕ್ಷಿರೋ ಬೇರೆ ರುಜುಗಳಿಗೆ ಅಂದ್ರೆ ವಾಯುದೇವರಿಗೂ ಗೊತ್ತಿರ್ಬೋದು. ಹೌದು, ಲಾತವೀರ ರುಜುಗಳು ಅಂತ ಸರಿ. ಆದ್ರೆ ನಮಗ್ ಹೇಗ್ ಗೊತ್ತಾಗತ್ತೆ ಅವ್ರಿಗೆ ಆತರ ಪ್ರತ್ಯಕ್ಷ ಇದೆ ಅಂತ? ನಾವೇನ್ ದೇವ್ರ ನೋಡೇ ಇಲ್ಲ. ದೇವ್ರೇನಾದ್ರು ನಮ್ಮ ಹತ್ರ ಬಂದು ಹೇಳಿದ್ರೆ, ಇಲ್ಲಪ್ಪ ನಾನ್ ನೋಡಿದೀನಿ ಲಾತವೀರ ರುಜುಗಳು, ಅವ್ರ ವಾದಿರಾಜ ರುಜುಗಳು ಅಂತ ಹೇಳಿದ್ರೆ ಸರಿ, ನಮ್ಮ ಹತ್ರ ಬಂದು ಹೇಳಿ. ನಮ್ಗೇನು ಹೇಳಿಲ್ಲ, ಯಾರು ಇವ್ರು ಹೇಳಿಲ್ಲ, ಆದ್ರಿಂದ ನಾವು ಹೇಗ್ ತಿಳ್ಕೊಳಿಕ್ ಸಾಧ್ಯ ಅಂತ ನಿಮ್ಮ ಪ್ರಶ್ನೆ ಇತ್ತು. ಆದ್ರೆ ಅದು ಅನುಪಪನ್ನಂ ಇತಿ ಅಂದ್ರೆ ತನ್ನ, ಇದು ಸರಿ ಇಲ್ಲ. ನೀವು ಪ್ರಶ್ನೆ ಮಾಡಿದ್ ಯಾಕೆ? ವಾದಿರಾಜರು ಒಂದು ಮಾತನ್ನ ಹೇಳಿದ್ದಾರೆ. ಎಲ್ಲಿ ಬರುತ್ತಿದು? 4ನೇ ಅಧ್ಯಾಯದಲ್ಲಿ ಈ ವಿಷಯ ಬರುತ್ತೆ. 4ನೇ ಅಧ್ಯಾಯದ ಈ ಶ್ಲೋಕವನ್ನ ಗಮನಿಸಿ. ಪಸ್ಪರ್ಶ ಪಾಣಿನಾ ಮೇಂಗಂ ಪ್ರಾಣನಾಥ ಪ್ರಿಯೋ ಹ್ಯಸೌ ದ್ವೈಪಾಯನೋ ಮಹಾಯೋಗಿ ವೈಶಂಪಾಯನಮಾನಿತಃ ಅಂತ ಇಲ್ಲಿ ಬರುವಂತಹ ಮಾತು. ಇದಕ್ಕೆ ಏನರ್ಥ? ಅವರು ವಾದಿರಾಜರು ಬದರಿಕಾಶ್ರಮಕ್ಕೆ ಹೋಗುವಂತಹ ಸಂದರ್ಭ. ಬದರಿಕಾಶ್ರಮಕ್ಕೆ ನಾನು ಹೋಗ್ತೀನಿ ಅಂತ ಅವರು ಉಪದೇಶ ಕೊಡ್ತಾ ಇದ್ದಾರೆ. ಅಲ್ಲಿ ನನ್ನ ಸೋದರರಾದ ಮಧ್ವಾಚಾರ್ಯರು ಇರ್ತಾರೆ ಅಂತ ಒಂದ್ ಮಾತು ಬರುತ್ತೆ ಸ್ವಬೃಂದಾವನಾಖ್ಯಾನದಲ್ಲಿ. ಈ ಸೋದರ ಅನ್ನೋ ಮಾತು ಬರುತ್ತಲ್ಲ, ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಬ್ರಹ್ಮದೇವರು ಆಮೇಲೆ ವಾಯುದೇವರು ಸೋದರರು ಅಂತ ಮಾತಾಡ್ತಾ ಇದ್ದಾರೆ ಅಷ್ಟ ಹತ್ರ. ಅಂದ್ರೆ ಮುಂದೆ ಲಾತವೀರು ಅಂದ್ರೆ ವಾದಿರಾಜರು. ವಾದಿರಾಜರು ನನ್ನ ಸೋದರರಾದ ಮಧ್ವಾಚಾರ್ಯರು ಅಲ್ಲಿ ಬದರಿಕಾಶ್ರಮದಲ್ಲಿ ಇದ್ರು, ನಾನು ಹೋಗಿದ್ದೆ. ಹೋದಾಗ ನನ್ನ ಒಂದು ಕೆಲಸಕ್ಕೆ ತುಂಬಾ ಖುಷಿ ಆಯ್ತು. ಯಾರಿಗೆ? ವೇದವ್ಯಾಸರಿಗೆ. ಅದೇನು ಅಂತ ಮುಂದೆ ಬಂದಾಗ ಇನ್ನೂ ವಿಸ್ತಾರವಾಗಿ ನೋಡೋಣ. ನಾನ್ ಮಾಡಿದ ಕೆಲಸಕ್ಕೆ ತುಂಬಾ ಸಂತೋಷ ಆಯ್ತು ವೇದವ್ಯಾಸರಿಗೆ. ಆಗ 10,000 ಶಿಷ್ಯರ ಮಧ್ಯದಲ್ಲಿ ಅಲ್ಲಿ ಅಯುತ ಅನ್ನೋ ಶಬ್ದ ಬಳಸ್ತಾರೆ. ಅದಕ್ಕೆ ಅನೇಕ ಅರ್ಥ ಇದೆ, 10,000 ಅಂತ ಒಂದು ಅರ್ಥ ಇದೆ. ಶಿಷ್ಯಾಣಾಂ ಅಯುತೆ ತಸ್ಮಿನ್, 10,000 ಶಿಷ್ಯರ ಮಧ್ಯದಲ್ಲಿ ನನಗೆ ಸಂತೋಷದಿಂದ ಒಂದು ಹಾರ ಕೊಟ್ರು ಅಂತ ಹೇಳ್ತಾರೆ. ಒಂದು ದಿವ್ಯವಾದ ಹಾರ ಕೊಟ್ರು. ಆ ಹಾರ ಕೊಟ್ಟಿದ್ದೇನು, ಅದು ಬಹಳ ಅಪರೂಪದ ಹಾರ. ಅದನ್ನ ನಾನು ಇಸ್ಕೊಂಡಾಗ ಅದರ ಪ್ರಭಾವ ಏನಂದ್ರೆ, ಯಾವುದೇ ಹಸಿವಿನ ತಾಪ ಆಗ್ಲಿ, ನೀರಡಿಕೆ ತಾಪ ಆಗ್ಲಿ ಏನೂ ಆಗಲ್ವಂತೆ. ಈ ಘಟನೆ ನಾವು ನೆನಪಿಸ್ಕೊಳ್ಬೇಕು, ತುಂಬಾ ಒಳ್ಳೇದು. ಸ್ವಬೃಂದಾವನಾಖ್ಯಾನದಲ್ಲಿ ಬರೋ ಪ್ರತಿ ಘಟನೆಗೂ ನಮಗೇನೇನಾಗತ್ತೆ ಅದರ ಬಾಧೆ ಪರಿಹಾರ ಮಾಡುತ್ತಂತ, ಅಷ್ಟು ಶಕ್ತಿ ಇದೆ ಅದಕ್ಕೆ. ಸರಿ, ಅವಾಗ ನಾನು ಇಸ್ಕೊಂಡಾಗ ವೇದವ್ಯಾಸರು ನಗ್ತಾ ನಗ್ತಾ ನನ್ನ ಜೊತೆ ಮಾತನಾಡಿದ್ರು, ಮಾತುಕತೆ ಎಲ್ಲ ಆಯ್ತು. ಅದಾದ್ಮೇಲೆ ಅವ್ರೇನ್ ಮಾಡಿದ್ರು, ಪಸ್ಪರ್ಶ ಪಾಣಿನಾ ಮೇಂಗಂ, ನನ್ನ ಅಂಗ ಇದೆಯಲ್ಲ, ನನ್ನ ಅಂಗವನ್ನ ಅವರು ತಮ್ಮ ಕೈಯಿಂದ ಮುಟ್ಟಿದ್ರು. ಅಂದ್ರೆ ದೇವರ ಸಾಕ್ಷಾತ್ ಸ್ಪರ್ಶ ಆಯ್ತು, ವೇದವ್ಯಾಸರ ಸ್ಪರ್ಶ. ಅವ್ರೇನು ಪ್ರಾಣನಾಥ ಪ್ರಿಯ, ಪ್ರಾಣನಾಥ ಅಂದ್ರೆ ವಾಯುದೇವರಿಗೆ ತುಂಬಾ ಪ್ರೀತಿಪಾತ್ರರಾದ ಅದೇ ವೇದವ್ಯಾಸರು, ವೈಶಂಪಾಯನ ಋಷಿಗಳಿಂದ ಸನ್ಮಾನಿತರಾದ ಇವರು ಮಹಾಯೋಗಿಗಳು, ದ್ವೈಪಾಯನರು ಅಂದ್ರೆ ದ್ವೀಪದಲ್ಲಿ ಉದ್ಭವಿಸಿದ ಯಾವ ವೇದವ್ಯಾಸರಿದ್ದಾರೆ ಅವರು ನನ್ನ ಅಂಗವನ್ನ ಸ್ಪರ್ಶ ಮಾಡಿದ್ರು ಅಂತ ಮಾತು. ಈ ಘಟನೆಯಿಂದ ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಇವ್ರು ರುಜುಗಳು ಅಂತ ನಮಗೆ ಹೇಳ್ದಾಗ ಆಯ್ತು ಇಲ್ಲಿ ಅಂತ ಇವ್ರು ಹೇಳೋದು. ಹೇಗೆ ಇದರಿಂದ ಗೊತ್ತಾಯ್ತು ಅಂದ್ರೆ, ಇವ್ರು ಈ ಪ್ರಸಂಗವನ್ನು ಗಮನಿಸಿದಾಗ ನನ್ನ ಸೋದರರ್ಥ ಇರುವಂತಹ ಆಚಾರ್ಯರಲ್ಲಿದ್ರು, ನಾನು ಹೋದೆ ಅಂತ ಹೇಳ್ತಾರೆ ಒಂದ್ ಮಾತು. ಇನ್ನು ವೇದವ್ಯಾಸರ ಅಂಗ ಸ್ಪರ್ಶ ಹಾಕ್ ಸಾಕ್ಷಾತ್ ಆಯ್ತು ಅಂದ್ರೆ ಅದು ಮಧ್ವಾಚಾರ್ಯರಿಗೆ, ಅದು ಬಿಟ್ರೆ ಈಗ ವಾದಿರಾಜರಿಗೆ ಆಗ್ತಾ ಇದೆ. ಜೊತೆಗೆ ಪ್ರಾಣನಾಥ ಪ್ರಿಯರಾದ ಇವರು ನನ್ನ ಮೇಲೂ ಅಷ್ಟು ಪ್ರೀತಿಯನ್ನು ತೋರಿಸಿದ್ದಾರೆ ಅಂತ ಹೇಳ್ದಾಗಾಯ್ತು. ಯಾಕೆ? ಅಂಗ ಸ್ಪರ್ಶ ಮಾಡಿದ್ರು.
ಇಲ್ಲಾಂದ್ರೆ ಯಾಕೆ ಅಷ್ಟು ಪ್ರೀತಿಯನ್ನು ತೋರಿಸ್ತಾರೆ? ಹಾಗಾದ್ರೆ ಪ್ರಾಣನಾಥನಿಗೆ ಅಷ್ಟು ಪ್ರಿಯರಾದವರು ನಂತರ ಏನಾಯ್ತು ಅಂದ್ರೆ ನನಗೂ ಅವರು ಪ್ರಿಯರಾಗಿದ್ದಾರೆ, ಅವ್ರು ನನ್ನ ಮೇಲೆ ಪ್ರೀತಿಯನ್ನು ತೋರಿಸಿದ್ದಾರೆ. ಹಾಗಾದ್ರೆ ಇವೆಲ್ಲ ಅಂಶಗಳನ್ನ ಗಮನಿಸಿದಾಗ ಮತ್ತೆ ದಿವ್ಯವಾದ ಹಾರವನ್ನು ಇವ್ರಿಗೆ ಕೊಟ್ರು ಅಂತಿದ್ದಾಗ ಮತ್ತೆ ಸ್ಪರ್ಶ ಮಾಡಿದ್ರು ಅಂದಾಗ ಇದೆಲ್ಲ ಸುತವತ್ಸಲ, ಮಗು ಅನ್ನೋ ವಾತ್ಸಲ್ಯ ವೇದವ್ಯಾಸರಿಗೆ ವಾದಿರಾಜರ ಮೇಲಿದೆ ಅಂತ ತಾತ್ಪರ್ಯ. ಇಷ್ಟನ್ನೆಲ್ಲ ಇಟ್ಕೊಂಡಾಗ ಇವರು ರುಜು ಅಂತ ಅಲ್ದೇನೆ ಹೀಗೆಲ್ಲ ಮಾಡ್ತಾರ ಅವರು? ಈಗ ತಮ್ಮ ಮಗು ಅಂತ ಆದಾಗ ಅಲ್ಲಿ ತೋರಿಸುವಂತ ಭಾವನೆನೇ ಬೇರೆ ಇರುತ್ತೆ, ತುಂಬಾ ಬೇರೆ ಇರುತ್ತೆ. ಅದು ಕೂಡ ತಮ್ಮ ಮಗು ಅಂದ್ರೆ ವಾಯುದೇವರು ಹಿರಿಯ ಮಗಂತರ, ಇವರು ನಂತರದವ್ರು ಅಷ್ಟೇ. ಇದು ಬಿಟ್ರೆ ಇನ್ನೇನೋ ವ್ಯತ್ಯಾಸ ಇಲ್ಲ. ಹಾಗಾಗಿ ಇಷ್ಟನ್ನ ತೋರಿಸಿದ್ರಿಂದ ವೇದವ್ಯಾಸರಿಗಂತೂ ಪ್ರತ್ಯಕ್ಷ ಇದೆ ವಾದಿರಾಜ ರುಜುಗಳು ಅಂತ. ಹಾಗಾಗಿ ಇದನ್ನೆಲ್ಲ ಮಾಡಿದ್ದು. ಇದನ್ನ ವಾದಿರಾಜರೇ 4ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಆದ್ರಿಂದ ನಾವಿದನ್ನ ಆರಾಮಾಗಿ ರುಜುತ್ವ ಅನ್ನೋದು ಪ್ರತ್ಯಕ್ಷದಿಂದ ಸಿದ್ಧ ಆಗಿರೋ ವಿಷಯ. ಯಾರ ಪ್ರತ್ಯಕ್ಷ ಇದು? ವೇದವ್ಯಾಸರ ಪ್ರತ್ಯಕ್ಷದ ವಿಷಯ ಆಗಿದೆ. ವೇದವ್ಯಾಸರ ಗೊತ್ತಿದೆ ರುಜುಗಳು ಅಂತ, ವಾಯುಪದವಿಗೆ ಮುಂದ್ ಬರ್ತಾರೆ ಅಂತ. ಅಷ್ಟಿದ್ದಿದ್ರಿಂದಲೇ ಅವ್ರು ಹಾಗೆ ಮಾಡಿದ್ರು ಅಂತ. ಇದು ಒಂದು ವಿವರಣೆ. ಇದಾದ್ಮೇಲೆ ಮೊದಲನೇ ಅಧ್ಯಾಯದಲ್ಲೂ ಒಂದು ವಿವರಣೆ ಬರುತ್ತೆ. ಅದನ್ನ ಮುಂದಿನ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮಾಮಿ ಕಾಮತಾತಮ್ಮಾನ್ ಕುಮಾರಶ್ಚೇತಿ ಮಾನಯನ್ ರಮಾಯೈ ಕಾಮ ಮಾತ್ರೇ ಚ ಮೇರೌ ಮೇ ದತ್ತವಾನ್ ಮುನಿಂ ಅಂತ ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿರುವಂತಹ ವಿಷಯ. ಇಲ್ಲೆಲ್ಲ ಹೇಳ್ತಾರೆ, ಮೇರು ಪರ್ವತದಲ್ಲಿ ಆದ ಒಂದು ಘಟನೆಯನ್ನ ವರ್ಣಿಸ್ತಾರೆ. ಕಾಮತಾತ ಅಂದ್ರೆ ಮನ್ಮಥನ ತಂದೆ ಅಂತ ಅರ್ಥ. ಮನ್ಮಥನ ತಂದೆಯಾದ ಭಗವಂತನಿಗೆ ನಮಸ್ಕಾರ. ನನ್ನನ್ನ ಲಕ್ಷ್ಮೀ ದೇವಿಗೆ ಆ ಮೇರು ಪರ್ವತದಲ್ಲಿ ತಾನು ಒಪ್ಪಿಸಿದ ಅಂತ. ಲಕ್ಷ್ಮೀ ದೇವಿ ಕೈಲಿ ಕೊಟ್ಟ ಪರಮಾತ್ಮ ಮಗುವನ್ನ, ತನ್ನ ಹೆಂಡತಿ ಕೈಯಲ್ಲಿ ಕೊಟ್ಟ ಅರ್ಥದಲ್ಲಿ. ಅದು ಯಾಕೆ ಕೊಟ್ಟ ಹಾಗೆ ಅಂದ್ರೆ, ಭಗವಂತ ನನ್ನನ್ನ ಹೇಗೆ ಕಾಣ್ತಾನೆ ಅಂದ್ರೆ ಮಾಂ ಕುಮಾರಃ ಇತಿ ಮಾನಯನ್. ಕುಮಾರ ಅಂದ್ರೆ ಏನೋ ಮಗು ಅಂತ ಅರ್ಥ. ನನ್ನನ್ನ ತನ್ನ ಮಗು ಅಂತ ಅಂದುಕೊಂಡು ತಾನು ಕೊಟ್ಟಿದ್ದು. ಮಗು ಅಂತ ಅಂದುಕೊಂಡು ಅಂದ್ರೆ ಕಲ್ಪನೆ ಏನಲ್ಲ, ನನ್ನ ಮಗು ಅಂತ ಭಾವನೆಯಿಂದಲೇ ಕೊಟ್ಟಿದ್ದು ಅಂತ ಸ್ಪಷ್ಟವಾಗಿ ವಾದಿರಾಜರು ಹೇಳಿದ್ದಾರೆ. ಈ ತರ ಹೇಳಿದ್ಮೇಲೆ ಕುಮಾರ ಅನ್ನೋ ಶಬ್ದವನ್ನ ಪ್ರಯೋಗ ಮಾಡಿರೋದ್ರಿಂದ ಮತ್ತೆ ರುಜುತ್ವ ಅನ್ನೋದು ಸಿದ್ಧ. ರುಜುತ್ವ ಅಂದ್ರೆ ನಮಗೆ ಲಿಂಕ್ ತಗೊಳ್ಬೇಕಂದ್ರೆ, ವಾದಿರಾಜ ರುಜುಗಳು ಅಂದ್ರೆ ವಾಯುದೇವರ ಪದವಿಗೆ, ಬ್ರಹ್ಮ ಪದವಿಗೆ ಬರುವಂತಹ ಯೋಗ್ಯತೆ ಇರೋರು ಅಂತ ಅರ್ಥ. ಇದನ್ನ ಭಗವಂತ ಕಂಡ ಅಂದ್ರೆ ಏನರ್ಥ? ಭಗವಂತ ತನ್ನ ಮಗು ಅಂತ ಸ್ವೀಕಾರ ಮಾಡಿದಾನೆ ಅಂದ್ರೆ ಮುಂದೆ ಆ ಪದವಿಗೆ ಬರೋರು ಮಗು ಅಂತ ಅರ್ಥ. ಅದು ಅರ್ಥಾತ್ ಸಿದ್ಧ. ಇದನ್ನ ಈ ಶಬ್ದಗಳಿಂದ ತಗೊಳ್ಬೇಕು. ಇತ್ಯಾದಿನ ಜ್ಞಾತುಂ ಶಕ್ಯತ್ವ, ಇದನ್ನ ನಾವು ತಿಳ್ಕೊಳ್ಬಹುದು ಅಂತ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ರು. ಇಲ್ಲಿ ಲಕ್ಷ್ಮೀ ದೇವಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಲಕ್ಷ್ಮೀ ದೇವಿಯ ಪ್ರತ್ಯಕ್ಷ ಇದೆ, ಬೇರೆ ದೇವತೆಗಳಿಗೂ ಪ್ರತ್ಯಕ್ಷ ಇದೆ. ಮಧ್ವಾಚಾರ್ಯರು ಅಲ್ಲಿದ್ದಾರೆ, ಮಧ್ವಾಚಾರ್ಯರು ನೋಡಿದ್ರು. ಅಷ್ಟು ಪ್ರೀತಿಯನ್ನ ವೇದವ್ಯಾಸರೇನು ತೋರಿಸಿದ್ದಾರೆ ವಾದಿರಾಜರ ಮೇಲೆ, ಅದನ್ನ ಅವರು ಸಾಕ್ಷಾತ್ತಾಗಿ ನೋಡಿದ್ದಾರೆ. ಅವ್ರಿಗೂ ಅದು ಪ್ರತ್ಯಕ್ಷ ಇದ್ದೇ ಇದೆ. ಈ ಘಟನೆಗಳಿಂದ ನೋಡಿದಾಗ ನಮಗೆ ದೇವತೆಗಳಿಗೆ, ಲಕ್ಷ್ಮೀ ದೇವಿಗೆ ಮತ್ತೆ ಭಗವಂತನಿಗೆ ಎಲ್ಲ ವಾದಿರಾಜ ರುಜುಗಳು ಅನ್ನೋ ಪ್ರತ್ಯಕ್ಷ ಇದೆ ಅಂತ ಗೊತ್ತಾಯ್ತು. ಆದ್ರೆ ಇದರಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ, ಸ್ವಾಪ್ತನುದಾವನಾಖ್ಯಾನದ ಬಗ್ಗೆನೇ ತರ ನಮ್ ಪ್ರಶ್ನೆ ಅಲ್ಲಿ ಹೇಳ್ಕೊಂಡ್ಬಿಟ್ರೆ ಹೇಗ್ ನಂಬೋದು ಅಂತ ಕೇಳೋ ಹಾಗಿಲ್ಲ. ಯಾಕೆಂದ್ರೆ ಸ್ವಾಪ್ತನುದಾವನಾಖ್ಯಾನ ಪ್ರಮಾಣತೆ ಈಗಾಗ್ಲೇ ತೋರ್ಸಾಗೋಯ್ತು. ಅದಕ್ಕೋಸ್ಕರ ನಾನು ಮೊದಲು ರಘುಪ್ರವೇದ ತೀರ್ಥರ ಸ್ವಾಪ್ತನುದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆ ವಿಷಯ ಹೇಳಿತ್ತು ಒಂದಿಷ್ಟು. ಅದನ್ನ ಓದೇ ನಾವು ಮೊದಲನೇ ಅಧ್ಯಾಯ ಓದ್ಬೇಕು, ಇಲ್ಲಾಂದ್ರೆ ಈ ಪ್ರಶ್ನೆಗಳಿಗೆ ಮತ್ತೆ ಅವಕಾಶ ಇದೆ. ಇದಾಯ್ತು. ಇನ್ನು ಎರಡನೇದು, ಹಿಂದೆ ಒಂದು ಅನುಮಾನ ಪ್ರಮಾಣ ಇಲ್ಲ ಅಂತ ಅವ್ರು ಹೇಳಿದ್ರು ವಾದಿರಾಜ ರುಜುಗಳು ಅನ್ಲಿಕ್ಕೆ. ಯಾಕೆಂದ್ರೆ ನೀವೊಬ್ಬರನ್ನ ರುಜುಗಳು ಅಂತ ಹೇಳ್ಬೇಕು ಅಂದ್ರೆ ಗರುಡಶೇಷ ರುದ್ರದೇವರಿಗಿಂತ ಉತ್ತಮ ಆಗಿರ್ಬೇಕು ಅವ್ರು. ಅವರಿಗಿಂತ ಕೆಳಕಕ್ಷೆಯಲ್ಲಿ ಬಂದ್ರೆ ಅವ್ರನ್ನ ರುಜುಗಳು ಅಂತ ಕರೆಯೋದು. ಆದ್ರಿಂದ ನಿಮ್ಗೆ ಎಲ್ಲಿ ಗೊತ್ತಾಯ್ತು ಇವರು ಗರುಡ ದೇವರಿಗಿಂತ ಉತ್ತಮ ಅಂತ? ಅದಕ್ಕೆ ನಾವೊಂದು ಪ್ರಮಾಣ ಕೊಡಿ ಅಂತ ಕೇಳಿದ್ರು. ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಅದಕ್ಕೆ ತಾನೇ ಉತ್ತರ ತತ್ಕಥಂ, ನಾ ಹೇಳ್ತೀನಿ ಅಂತ ಹೇಳಿ ಮತ್ತೆ ವಾದಿರಾಜರ ಒಂದು ಮಾತನ್ನೇ ಪ್ರಮಾಣವಾಗಿ ಕೊಡ್ತಾರೆ. ಏನ್ ಮಾತು ಹೇಳಿದ್ದಾರೆ? ಇದು ನಮಗೆ ಅಪೂರ್ವವಾದ ವಿಷಯ. ಆದ್ರೆ ಸ್ವಾಪ್ತನುದಾವನಾಖ್ಯಾನ ಪ್ರಮಾಣ ಅಂದ್ಮೇಲೆ ಈ ವಿಷಯ ಪ್ರಮಾಣನೆ ಏನು? 7ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಸಂದರ್ಭ. ಅಲ್ಲಿ ವೈದ್ಯೋ ಧನ್ವಂತರಿಶ್ಚಾಯಂ ಚೈದ್ಯ ಶಾಪಾಖ್ಯ ರೋಗ. ಅಲ್ಲಿ ಧನ್ವಂತರಿ ಅಂತ ಆಗಿದೆ, ದೀರ್ಘ ಒಂದು ತಕ್ಕೊಳ್ಳಿ, ಧನ್ವಂತರಿ ಅಂತ ಹ್ರಸ್ವ ಆಗ್ಬೇಕು. ನಂತರ ಮುಂದೆ 2 ಲೈನ್ ಬಂತು. ಭೈಷಜ್ಯಂ ಕೃತವಾನ್ ಮಹ್ಯಂ ವೈಷಮ್ಯರಹಿತ ಪ್ರಭು ಭೈಷ್ಮೀಪತಿ ಪ್ರಸಾದಾಖ್ಯಂ ಪ್ರೇಷ್ಯಸ್ಯ ಸ ಮಹಾಭಿಷಕ್ ಅಂತ ಇದು ಧನ್ವಂತರಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಧನ್ವಂತರಿ ಪ್ರಾರ್ಥನೆಯನ್ನ ಬಹಳ ವಿಶೇಷ. ಸ್ವಾಪ್ತನುದಾವನಾಖ್ಯಾನ ತುಂಬಾ ಅನುಗ್ರಹಪ್ರದ ಗ್ರಂಥ, ಅದಲ್ಲೇನು 2 ಮಾತೇ ಇಲ್ಲ. ನಾವು ಇದನ್ನ ಎಷ್ಟು ಪಾರಾಯಣ ಮಾಡ್ತೀವೋ ಅದು ಆಯಾಯ ಭಾಗಗಳು ಅಂತ ಪ್ರತ್ಯೇಕವಾಗಿ, ಇಡೀ ಪೂರ್ತಿ ಅನ್ನೋದು ಬಿಡಿ, ದೊಡ್ಡ ಸಾಹಸದ ಕೆಲಸ. ಅದನ್ನ ಮಾಡಿದ್ರೆ ಅದ್ಭುತ ಕೆಲಸನೇ, ಅಷ್ಟು 1000 ಶ್ಲೋಕ ಪಾರಾಯಣ ಮಾಡೋದು. ಅದರಲ್ಲೂ ಡೈರಿ ಕೆಲವು
ಶ್ಲೋಕಗಳನ್ನ, ಕೆಲವು ಘಟನೆಯನ್ನ ವಾದಿರಾಜರು ಏನು ಹೇಳಿದ್ದಾರೆ ಆ ಮಹಿಮೆಯನ್ನ, ಅಂಥ ಭಾಗಗಳನ್ನ ಪಾರಾಯಣ ಮಾಡೋದ್ರಿಂದ ಖಂಡಿತ ಅನುಗ್ರಹ ಆಗುತ್ತೆ. ಅದು ಬಹಳ ಜನರಿಗೆ ಅನುಭವಿಸಿ ಇದ್ದೂ ಇರತ್ತೆ. ಈ ಧನ್ವಂತರಿಯ ಬಗ್ಗೆ ಒಂದು ಮಾತು ಹೇಳ್ತಾರೆ. ಧನ್ವಂತರಿ ನನ್ನ ರೋಗವನ್ನ ಕಳೆದ ಅಂತ ವಾದಿರಾಜರು ಹೇಳ್ತಾರೆ. ನಮ್ಗೆ ಅನ್ಸುತ್ತೆ ವಾದಿರಾಜರು ಇಂಥ ರುಜುಗಳು, ಇವ್ರಿಗೆ ಯಾಕೆ ರೋಗ ಬರುತ್ತೆ? ಇದು ಹೇಗಾಯ್ತು? ಮಧ್ವಾಚಾರ್ಯ ಏನಾರು ಅಂದ್ರೆ ಹಾಗೆ ಆಯ್ತು ಅದ್ ನಂಬಲಿಕ್ಕೆ ಸಾಧ್ಯನಾ? ಮತ್ತು ವಾದಿರಾಜರೇ ಹೇಳ್ಕೊಳ್ತಾರೆ, ನನ್ನ ರೋಗವನ್ನ ಪರಿಹಾರ ಮಾಡಿದ ಆ ವೈದ್ಯ ನಾಥ ಯಾರು? ಧನ್ವಂತರಿ ಅಂತ ಹೇಳ್ತಾರೆ. ವೈದ್ಯೋ ಧನ್ವಂತರಿಶ್ಚ ಅಯಂ, ನನ್ನ ರೋಗವನ್ನ ಪರಿಹಾರ ಮಾಡಿದ. ಏನ್ ರೋಗ? ಚೈದ್ಯ ಶಾಪ ಆಖ್ಯ ರೋಗ. ಚೈದ್ಯ ಅಂದ್ರೆ ಚೇದಿ ದೇಶಾಧಿಪತಿ ಅಂದ್ರೆ ಶಿಶುಪಾಲ. ಶಿಶುಪಾಲನ ಶಾಪ ಬಂತು, ಅದೇ ಒಂದು ದೊಡ್ಡ ರೋಗ. ಆ ರೋಗವನ್ನ ಪರಿಹಾರ ಮಾಡಿದ ಧನ್ವಂತರಿ ಪರಮಾತ್ಮ ಅಂತ ನಮಗನ್ಸುತ್ತೆ. ಈಗ ವಾದಿರಾಜರಿರೋದು ಈ ಯುಗದಲ್ಲಿ, ಕಲಿಯುಗ. ಈಗ ಕೃಷ್ಣನ ಘಟನೆ ಮತ್ತೆ ಶಿಶುಪಾಲ ಅಂತಂದ್ರೆ ಇವರಿಬ್ರನ್ನ ನಾವು ನೋಡ್ತೀವಿ ಒಂದೇ ಯುಗದಲ್ಲಿ, ದ್ವಾಪರ ಯುಗದಲ್ಲಿ. ಧನ್ವಂತರಿ ಬಗ್ಗೆ ಮಾತಾಡ್ತಾರೆ. ಸಮುದ್ರ ಮಥನ ಆದ ಸಂದರ್ಭದಲ್ಲಿ ಬಂದ ಧನ್ವಂತರಿ. ಈಗ ಆ ಧನ್ವಂತರಿಗೂ ಇಲ್ಲಿ ಶಿಶುಪಾಲನಿಗೂ ಇದು ವಾದಿರಾಜರಿಗೂ ಏನ್ ಸಂಬಂಧ ಅಂತ ಆ ಸಂಬಂಧವನ್ನ ಮುಂದೆ ತೋರಿಸ್ತಾ ಹೋಗ್ತಾರೆ. ಅದು ಶಿಶುಪಾಲನ ಶಾಪ ಯಾರಿಗೆ ಬಂದಿತ್ತು? ವಾದಿರಾಜರಿಗೆ ಬಂದಿತ್ತು. ಇದು ಹೇಗ್ ಬರ್ಲಿಕ್ಕೆ ಸಾಧ್ಯ? ಈ ಏನ್ ಕಥೆ ಹೇಳ್ತಾ ಇದೀರಿ, ಇದು ಸರಿನಾ ಅಂತಂದ್ರೆ, ಅದಕ್ಕೆ ನಾವು ಸಾಮಾನ್ಯ ಭಾಗವತದ ಉಪನ್ಯಾಸವನ್ನ ಕೇಳಿದ್ರೆ ಕೆಲವರು ಹೇಳಿರ್ತಾರೆ, ಕೆಲವರು ಹೇಳ್ದ ಇರಬಹುದು. ಭಾಗವತದ 10ನೇ ಸ್ಕಂಧದಲ್ಲಿ ರುಕ್ಮಿಣಿ ಕಲ್ಯಾಣ ಪ್ರಸಂಗ ಬಂದಾಗ ಆ ರುಕ್ಮಿಣಿ ತಾನು ಕೃಷ್ಣನಿಗೆ ಪತ್ರವನ್ನ ಬರೆದು ಕಳಿಸ್ತಾಳೆ. ಆ ಪತ್ರವನ್ನ ಯಾರ ಕೈಲಿ ಕಳಿಸ್ತಾಳೆ? ನಮಗ್ ಗೊತ್ತು. ಅಲ್ಲಿ ಒಬ್ಬ ಬ್ರಾಹ್ಮಣನ ಕೈಲಿ ಪತ್ರವನ್ನ ಬರೆದು ಕಳಿಸ್ತಾಳೆ. ಲಕ್ಷ್ಮಿಯ ಸಂದೇಶ ದೇವರಿಗೆ ತಲುಪಿಸುವಂತಹ ಕೆಲಸ, ದೇವರ ಸಂದೇಶವನ್ನ ಲಕ್ಷ್ಮಿಯಿಂದ ರುಕ್ಮಿಣಿಗೆ ತಲುಪಿಸುವಂತಹ ಕೆಲಸ. ಇದನ್ನ ನಾವು ನೋಡಿದ್ದು ಯಾವ ಯುಗದಲ್ಲಿ? ತ್ರೇತಾಯುಗದಲ್ಲಿ ನೋಡಿದ್ವಿ, ಕೇಳಿರ್ತೀವಿ ಘಟನೆನ. ಯಾಕೆ ಹನುಮಂತ ದೇವರು ಹಾಗೆ ಮಾಡಿದ್ರು. ರಾಮನ ಸಂದೇಶ ಸೀತೆಗೆ, ಸೀತೆಯ ಸಂದೇಶ ರಾಮನಿಗೆ. ಹನುಮಂತ ಅಂದ್ರೆ ವಾಯುದೇವ. ಮತ್ತೆ ಆ ಬ್ರಾಹ್ಮಣ ಅಂದ್ರೆ ಇದು ವಾಯುದೇವರಂತೂ ಅಲ್ಲ ಇಲ್ಲಿ. ಮತ್ ಯಾರಿದು ಈ ಬ್ರಾಹ್ಮಣ? ಅಂದರೆ ಆ ವಾಯುವಿಗೆ ಸದೃಶ, ಆ ವಾಯುವಿಗೆ ಸಮಾನರಾದ ವ್ಯಕ್ತಿ ಕಶ್ಚಿತ್ ದ್ವಿಜ, ಒಬ್ಬ ಬ್ರಾಹ್ಮಣ. ಅಷ್ಟೇ ಅಲ್ಲ, ಆ ಬ್ರಾಹ್ಮಣನ ಬಗ್ಗೆ ಹೇಳ್ತಾ ದ್ವಿಜ ಶ್ರೇಷ್ಠ, ದ್ವಿಜ ಕುಲ ಶ್ರೇಷ್ಠ, ಅನೇಕ ಶಬ್ದ ಬರುತ್ತೆ. ಶ್ರೇಷ್ಠ ಬ್ರಾಹ್ಮಣ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನು. ಅದೇನೋ ಚೆನ್ನಾಗಿ ಆಚರಣೆ ಮಾಡಿದ್ರೆ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದೋ ಬ್ರಾಹ್ಮಣ ಅಂತಾನೆ ಹೇಳ್ತಾರೆ. ಅದ್ ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತಾರೆ, ಅದ್ರಲ್ಲೇ ನೀವೊಬ್ರಿಗೆ ಅಂದ್ರೆ ಹಾಗಲ್ಲ. ಅದು ಮುಂದೆ ಅದನ್ನ ವಿವರಣೆ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ಆ ಬ್ರಾಹ್ಮಣನ ಪಾತ್ರ ವಹಿಸಿದವರು ಯಾರು? ಹಾಗೆ ರುಕ್ಮಿಣಿಯ ಪತ್ರವನ್ನ ಸಾಕ್ಷಾತ್ ಭಗವಂತನಿಗೆ ಈ ತರದ ಮಧ್ಯದಲ್ಲಿರೋ ವ್ಯವಹಾರ ಹಾಗೆ ಮಾಡೋಂತ ಶಕ್ತಿ ಇರೋದು ಅಂದ್ರೆ ಅದು ವಾಯುದೇವರಿಗೆ ಎಲ್ಲ ತತ್ ಸಮಾನರಾದ ವ್ಯಕ್ತಿ. ಯಾರದು ಅಂದ್ರೆ ಇದೇ ವಾದಿರಾಜರು. ಆ ಜನ್ಮದಲ್ಲಿ ಅವರು ಬ್ರಾಹ್ಮಣನಾಗಿ ತಾವು ಆ ಲಕ್ಷ್ಮಿಯ ರುಕ್ಮಿಣಿಯ ಸೇವೆಯನ್ನ, ಪರಮಾತ್ಮನ ಕೃಷ್ಣನ ಸೇವೆಯನ್ನ ಮಾಡಿದ್ರು. ವಸ್ತುತಃ ಶಿಶುಪಾಲನ ಕೊಡ್ಬೇಕಾಗಿತ್ತು ರುಕ್ಮಿಣಿಯನ್ನ. ಶಿಶುಪಾಲನಿಗೆ ವಿಘ್ನ ಆಯ್ತಿದ್ರಿಂದ ಅವನಿಂದ ಶಾಪ ಪಡೆದ್ರು. ಶಾಪ ಪಡೆಯೋದು ಅಂದ್ರೆ ಏನಂತ ಶಾಪ? ಮದ್ವೆ ಆಗದೆ ಇರ್ಲಿ ಅಂತ. ಮದ್ವೆ ಆಗ್ತಾನೆ ತೊಂದರೆ ಕೊಟ್ಟಿದ್ದು, ಅದನ್ನ ಮದ್ವೆ ಆಗ್ಬಾರ್ದು ಅಂತ ಒಂದು ಶಾಪ. ಇದೇ ದೊಡ್ಡ ರೋಗ ಅಂತ ಹೇಳ್ತಾರೆ. ಈ ರೋಗ ಪರಿಹಾರ ಮಾಡ್ಲಿಕ್ಕೆ ನಂಗೆ ಧನ್ವಂತರಿ ಅನುಗ್ರಹ ಮಾಡಿದ. ನಮ್ಗೆ ಅನ್ಸತ್ತೆ, ಈಗ ಶಿಶುಪಾಲ ಏನು, ಅವನೊಬ್ಬ ದೈತ್ಯ, ಅವನ ಶಾಪ ಇವ್ರಿಗೆ ಯಾಕೆ ತಟ್ಟಬೇಕು? ರುಜುದೇವತೆ ಅಲ್ವಾ ಅಂತಂದ್ರೆ, ಕೃಷ್ಣನೇ ಗಾಂಧಾರಿ ಶಾಪವನ್ನು ತಗೊಂಡಿದ್ದಾನಂತೆ, ಸಾಕ್ಷಾತ್ ಭಗವಂತ. ಗಾಂಧಾರಿಯಲ್ಲಿ ಕೃಷ್ಣ ಎಲ್ಲಿ, ಹಾಗೆ ಶಿಶುಪಾಲ ಎಲ್ಲಿ, ಇವರೆಲ್ಲಿ. ಆದ್ರೆ ಅಲ್ಲಿ ಕೃಷ್ಣ ಹೇಗೆ ಗಾಂಧಾರಿ ಶಾಪವನ್ನು ತಗೊಂಡು, ಅದೇ ತರ ಈ ಶಾಪ ತಗೊಳ್ಳಿಕ್ಕೆ ಏನಿದೆ? ಅದರಿಂದ ಚಿಕ್ಕವ್ರ ಕೈಲಿ ಶಾಪ ತಗೊಳ್ಬಾರ್ದು ಅಂತಿಲ್ಲ. ಭೃಗು ಋಷಿಗಳು ಹೋಗಿ ಭಗವಂತನ ಎದೆಗೆ ಒದ್ರು. ಒದ್ಮೇಲೆ ಮುಂದಿನ ಏನೇ ಆಯ್ತು ಘಟನೆ ನಮಗೂ ಗೊತ್ತು. ದೇವರೇ ಹೀಗ್ ಮಾಡ್ತಾನಂತೆ, ಲೀಲೆಯನ್ನು ತೋರಿಸ್ತಾನಂತೆ. ಅಂದ್ಮೇಲೆ ಇಲ್ಲಿ ತೋರಿಸ್ತಾ ಇರ್ತಾರೆ, ಅದೊಂದು ನೆಪಾನೂ ಆಯ್ತಂತೆ. ಮದುವೆ ಆಗ್ಬಾರ್ದು ಒಂದು ಶಾಪ ಆಯ್ತಲ್ಲ, ಅದೊಂದು ರೋಗ. ಅದನ್ನು ಪರಿಹಾರ ಮಾಡ್ಲಿಕ್ಕೆ ಭಗವಂತ ಏನ್ ಮಾಡ್ದ? ಭೈಷಜ್ಯನ್ ಕೃತವಾನ್ ಮಹ್ಯಂ. ನನಗೆ ಭಗವಂತ ದೊಡ್ಡ ಔಷಧಿನ ಕೊಟ್ಟ. ಯಾಕೆಂದ್ರೆ ಮುಂದೆ ಅದೇ ಬ್ರಾಹ್ಮಣ ತಾನು ಮದುವೆ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನು, ಸನ್ಯಾಸಾಶ್ರಮವನ್ನ ಪಡ್ಕೊಂಡ್ಬಂದ್ರು ಅಂತ ಅರ್ಥ. ಕೃಷ್ಣನ್ ಸೇವೆಗೆನೆ, ಉಡುಪಿಯ ಕೃಷ್ಣನ ಸೇವೆಗೆ ಅಂದ್ರೆ ವಾದಿರಾಜರ ರೂಪದಲ್ಲಿ ಬಂದ್ರು. ಆ ಬ್ರಾಹ್ಮಣನೇ ಮುಂದೆ ಈಗ ವಾದಿರಾಜರ ರೂಪದಲ್ಲಿ ಕಾಣ್ತಾ ಇರೋದು. ಹಾಗಾಗಿ ಆ ಶಾಪಕ್ಕೂ ಸರಿ ಹೋಯ್ತಿಲ್ಲಿ. ಆದ್ರೆ ಆ ವ್ಯವಸ್ಥೆ ಮಾಡಿದ್ಯಾರು? ಆ ಭಗವಂತ. ಆ ಭಗವಂತನ ಅನುಗ್ರಹದಿಂದನೇ ಈ ಕಾಲದಲ್ಲಿ ಅಂದ್ರೆ ಈ ಪುನಃ ಈ ಕಲಿಯುಗದಲ್ಲಿ ಬಂದು
ಮದುವೆ ಆಗದೆ ಇರುವಂತಹ ಒಂದು ಸನ್ಯಾಸಿ ಜೀವನ ಏನಿದೆ ಅಂತಹ ಸನ್ಯಾಸಿ ಜೀವನವನ್ನ ನಡೆಸೋ ತರ ಆಯ್ತು. ಇದು ಆ ಧನ್ವಂತರಿ ಮಾಡಿದ ದೊಡ್ಡ ಅನುಗ್ರಹ ಅಂತ. ಧನ್ವಂತರಿನೇ ಎಲ್ಲ ರೋಗಗಳನ್ನು ಪರಿಹಾರ ಮಾಡೋದು ವಸ್ತುತ ನಾವು ಚಿಂತಿಸೋದಿಲ್ಲ ಅಷ್ಟೇ. ದೇವರ ರೂಪ ಅದು ರೋಗ ಪರಿಹಾರಕ್ಕೆ ಯಾವಾಗಲೂ ಪ್ರಸಿದ್ಧ. ಆ ರೂಪನೇ ನಮಗೆ ಎಲ್ಲಾ ತರ ರೋಗ ಪರಿಹಾರ ಮಾಡೋದು. ಅದು ಶಾಪ ರೂಪ ರೋಗ ಆಗ್ಬೋದು, ಇನ್ಯಾವುದೇ ಮಾನಸಿಕ ರೋಗ ಅಥವಾ ದೈಹಿಕ ರೋಗ, ಯಾವುದೇ ತರ ಈ ರೋಗವನ್ನೆಲ್ಲ ಪರಿಹಾರ ಮಾಡೋದು. ಇಷ್ಟೆಲ್ಲ ಆಯ್ತು. ನಮ್ಗೆ ಇದೆಲ್ಲ ಕಥೆ ಏನೋ ಸರಿ ಹೋಯ್ತು. ಅಲ್ಲೇನಾಯ್ತು, ಭೈಷ್ಮೀಪತಿ ಪ್ರಸಾದಾಖ್ಯಂ, ನಂಗೆ ಅಲ್ಲಿ ಕೃಷ್ಣನ ಪ್ರಸಾದನೂ ಆಯ್ತು ಅಂತ ಅವ್ರ ಮುಂದೆ ಹೇಳ್ಕೊಳ್ತಾರೆ. ಧನ್ವಂತರಿ ಬಗ್ಗೆ ಹೇಳಿ ಕೊನೆಗೆ ಹಯಗ್ರೀದೇವ್ರ ಪ್ರಸಾದ ಆಯ್ತು ಅಂತೆಲ್ಲ ಹೇಳಲಿಲ್ಲ, ಕೃಷ್ಣನ್ ಪ್ರಸಾದ ಆಯ್ತು ಅಂತ ಹೇಳ್ತಾರೆ. ಕೃಷ್ಣನ್ ಪ್ರಸಾದ ಆಯ್ತು ಅಂದ್ರೆ ಅವರು ಆ ದ್ವಾಪರ ಯುಗದಲ್ಲಿ ಅವರು ಆ ಬ್ರಾಹ್ಮಣನಾಗಿ, ಆ ಬ್ರಾಹ್ಮಣನ ಹೆಸರು ಸುದೇವ ಅಂತ ಉಲ್ಲೇಖ ಮಾಡ್ತಾರೆ. ಸುದೇವ ಅನ್ನೋ ಈ ಬ್ರಾಹ್ಮಣನ ರೂಪದಲ್ಲಿ ಕೆಲಸವನ್ನ ಮಾಡಿದ್ರು. ಅವತ್ತು ಭಗವಂತನ ಒಂದು ವಿಶಿಷ್ಟವಾದ ಸೇವೆಯನ್ನ ಮಾಡಿದ್ರು. ಅದು ಪ್ರೇಷ್ಯ ಕಳಿಸಿದ್ದು, ಈ ರುಕ್ಮಿಣಿ ಕಳಿಸಿದ್ದು, ಅಲ್ಲಿ ಸೇವೆ ಮಾಡಿದ್ದು ಅಂತ ಮಹಾಭಿಷಕ್ ಧನ್ವಂತರಿ ಅಂತ. ಹೀಗೆ ಈ ಒಂದು ಸಂದರ್ಭ. ಇದನ್ನ ವಿಸ್ತಾರವಾಗಿ ಮತ್ತೆ ಸ್ವಾತಂತ್ರ್ಯವನಕ್ಕೆ ಬಂದಾಗ ಇನ್ನೂ ವ್ಯಾಖ್ಯಾನ ಮಾಡ್ತಾರೆ ಶ್ರೀಕೃಷ್ಣಾಚಾರ್ಯರು, ಅಲ್ಲೇ ನೋಡೋಣ. ಇದರಿಂದ ಏನ್ ಹೇಳ್ದಾಗಾಯ್ತು ಅಂದ್ರೆ, ಇವ್ರು ಮುಂದೆ ವರ್ಣನೆ ಮಾಡ್ತಾ ಹೇಳ್ತಾರೆ, ಇಲ್ಲಿ ಇತ್ಯತ್ರ ಸ್ವಯಂ ಶಿಶುಪಾಲ ಶಾಪ ಕಥನೇನ, ಒಂದು ಶಿಶುಪಾಲನ ಶಾಪ ನನಗ್ ಸಿಕ್ತು ಅಂದ್ರೆ ಹಾಗಾದ್ರೆ ಇವ್ನು ಶಾಪ ಸಿಗ್ಬೇಕು ಅಂದ್ರೆ ಇವ್ರು ಆ ಕಾಲದಲ್ಲಿ ಇರ್ಬೇಕು ಅಂತ ಅರ್ಥ. ಇವರೆಲ್ಲ ಅವತಾರ ಮಾಡಿದ್ರು, ಜೊತೆಗೆ ಇವರು ಶಿಶುಪಾಲನಿಗೆ ಉಪಕಾರ ಮಾಡಿಲ್ಲ, ಅಪಕಾರ ಮಾಡಿದ್ರು ಅಂತ ಅರ್ಥ. ದೇವರು ಸಹಾಯ ಮಾಡಿದ್ರಿಂದ ಅಷ್ಟೇ ಅಲ್ಲ, ಕೃಷ್ಣನ್ ಪ್ರಸಾದ ಆಗ್ಲಿಕ್ಕೆ ಅಂಥ ಸೇವೆಯನ್ನು ಏನ್ ಮಾಡಿದ್ದಾರೆ, ಹಾಗಾದ್ರೆ ಪತ್ರವನ್ನು ತಗೊಂಡ್ಬಂದು ಕೊಟ್ಟಿದ್ದಾರೆ ಅಂತ ಅರ್ಥ. ಅದನ್ನ ಇಲ್ಲಿ ರುಕ್ಮಿಣ್ಯ ತದ್ಭರ್ತು ಕೃಷ್ಣಸ್ಯ ಸಂದೇಶಾಹರ್ತ ಬ್ರಾಹ್ಮಣ, ಹಾಗಾದ್ರೆ ರುಕ್ಮಿಣಿಯ ಸಂದೇಶವನ್ನ ಆ ಪತ್ರದ ಮುಖಾಂತರ ಪತ್ರ ತಂದುಕೊಟ್ಟ ಬ್ರಾಹ್ಮಣ ಹಾಗಾದ್ರೆ ಯಾರು ಅಂದ್ರೆ ಇವರೇ ಅಯಂ ವಾದಿರಾಜರು ಅಂತ ಆಯ್ತು. ಇಲ್ಲ ಅಂದ್ರೆ ಅಲ್ಲಿ ಹಯಗ್ರೀವ ಪ್ರಸಾದ ಅಂತನೋ ನಾರಾಯಣ ಪ್ರಸಾದ ಅಂತನೋ ಏನಾರು ಹೇಳ್ಬೇಕಾಯ್ತು, ಅದೇನೋ ಹೇಳಿಲ್ಲ. ಭೈಷ್ಮೀಪತಿ ಪ್ರಸಾದ ಅಂತ ಹೇಳಿದ್ದಾರೆ, ಹಾಗಾಗಿ ಇದು ವಾದಿರಾಜರು. ಸರಿ, ಇದೆಲ್ಲ ಸರಿ. ಮುಂದೆ ಪ್ರಶ್ನೆ ಮಾಡ್ತಾರೆ ಇನ್ನು ಮುಂದಕ್ಕೆ. ಈಗ ರುಕ್ಮಿಣಿಯ ಸಂದೇಶ ತಗೊಂಬರ್ಲಿ, ಅದೆಲ್ಲ ಸರಿ. ಆದ್ರೆ ನಾವು ಕೇಳಿದ ಪ್ರಶ್ನೆಗೆ ನೀವೇನ್ ಕಥೆ ಹೇಳ್ತಾ ಇದೀರಿ? ನಾವು ಕೇಳಿದ್ದೇನು, ಇವರು ಗರುಡ ದೇವರಿಗಿಂತ ಉತ್ತಮರು ಹೌದಾ ಅಲ್ವಾ? ಮೊದಲು ಅದನ್ನ ಹೇಳಿ. ಗರುಡ ದೇವರಿಗಿಂತ ಉತ್ತಮರು ಅಲ್ಲ, ಆದ್ರಿಂದಲೇ ನಾವ್ ಇವ್ರನ್ನ ರುಜುಗಳು ಅಂತ ಕರೀಲಿಕ್ ಬರಲ್ಲ ಅಂತ ಹೇಳ್ತಾ ಇದೀವಿ. ನೀವು ನೋಡಿದ್ರೆ ಕೃಷ್ಣ ರುಕ್ಮಿಣಿ ಕಲ್ಯಾಣದ ಕಥೆ ಹೇಳ್ತಾ ಇದ್ರಿ, ಅಲ್ಲಿ ಬಂದ ಬ್ರಾಹ್ಮಣ ಸುದೇವ ಅದು ವಾದಿರಾಜರೇ ಅಂತ ಹೇಳ್ತಾ ಇದ್ರಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಒಂದು ಪ್ರಶ್ನೆ. ಪ್ರಶ್ನೆ ಮಾಡಿದ್ದೊಂದು, ಉತ್ತರ ಹೇಳ್ತಾ ಇರೋದೇ ಬೇರೆ. ಎರಡಕ್ಕೂ ಸಂಬಂಧನೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಮುಂದೆ ಇದನ್ನ ಶ್ರೀಕೃಷ್ಣಾಚಾರ್ಯರು ಸ್ಪಷ್ಟಪಡಿಸ್ತಾರೆ. ಅದರಲ್ಲಿ ನಾವು ಗಮನಿಸಬೇಕಾಗಿದ್ದ ವಿಷಯ, ಭಾಗವತವನ್ನ ತೆಗೆದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಇಲ್ಲೆಲ್ಲ ವರ್ಣನೆಯನ್ನ ಮಾಡ್ತಾ ಹೋಗಿದ್ದಾರೆ. ಆ ವರ್ಣನೆ ಮಾಡುವಂತ ಸಂದರ್ಭದಲ್ಲಿ ವಿಶೇಷವಾಗಿ ಭಾಗವತಲ್ಲಿ ನೀವು ಗಮನಿಸ್ಬೋದು, ಭಾಗವತಲ್ಲಿ ಏನ್ ಮಾಡ್ತಾರೆ, ಆ ಬ್ರಾಹ್ಮಣನ ಒಂದು ಸ್ಥಿತಿ ಅಂದ್ರೆ ಹತ್ರ ಬಂದಾಗ ಕೃಷ್ಣ ಏನ್ ಮಾಡ್ತಾನೆ, ಅವನ್ಗೆ ಬಹಳ ಉಚಿತವಾದ ಸತ್ಕಾರ ಮಾಡ್ತಾನೆ. ಕೃಷ್ಣ ಹಾಗೆ ಮಾಡಿದಾನಿಲ್ಲ ಅಂತಿಲ್ಲ, ಅನೇಕ ಸಂದರ್ಭದಲ್ಲಿ ಬ್ರಾಹ್ಮಣರ ಪಾದ ಪೂಜೆ ಇತ್ಯಾದಿಗಳನ್ನ ತಾನು ಲೋಕದಲ್ಲಿರುವಂತಹ ಜನರಿಗೆ ಶಿಕ್ಷಣ ಕೊಡ್ಲಿಕ್ಕೆ ಮಾಡ್ತಾನೆ. ಅಲ್ಲಿ ಮಾತುಗಳನ್ನು ಗಮನಿಸಿ ಬ್ರಾಹ್ಮಣನ ಬಗ್ಗೆ ವಿವರಣೆ ಮಾಡ್ತಾ, ಅವನು ಬಂದ ಕೂಡ್ಲೆ ಕೃಷ್ಣ ತಾನು ಹೇಗೆ ಅವನಿಗೆ ಸತ್ಕಾರವನ್ನ ಮಾಡ್ದ ಅಂದ್ರೆ, ಉಪವೇಶ್ಯ ಅರ್ಹಯಾಂಚಕ್ರ ಯಥಾ ಆತ್ಮಾನಂದ ಯುವಕು ಸಹ. ಎಲ್ಲ ದೇವತೆಗಳು ತನ್ನನ್ನು ಹೇಗ್ ಕಾಣ್ತಾ ಇದ್ರಲ್ಲ ದೇವಲೋಕದಲ್ಲಿ, ಹಾಗೆ ತನಗೆ ಹೇಗಾಗ್ತಾ ಇತ್ತೋ ಅಷ್ಟು ಆದರದಿಂದ ಅವನನ್ನ ಕೂಡಿಸಿ ತನ್ನ ಆಸನದಲ್ಲಿ ಅವನ್ಗೆ ಉಪಚಾರ ಮಾಡಿದ ಅಂತ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಆ ಬ್ರಾಹ್ಮಣನ ಮೇಲೆ ಅಷ್ಟೊಂದು ಕೃಷ್ಣನಿಗೆ ಏನ್ ಪ್ರೀತಿ. ಹಾಗಾದ್ರೆ ಆ ಕೃಷ್ಣನಿಗೆ ಅಷ್ಟೊಂದು ಆ ಬ್ರಾಹ್ಮಣನಲ್ಲಿ ಪ್ರೀತಿ ಇದೆ ಅಂದ್ರೆ ತುಂಬಾ ಹತ್ತಿರದ ಸಂಬಂಧ ಆ ಕೃಷ್ಣನಿಗೆ ಆ ಬ್ರಾಹ್ಮಣನಿಗೆ. ಅಂದ್ರೆ ಹೇಗ್ ವಾಯುದೇವರಿಗೆ ಕೃಷ್ಣನಿಗೆ ದೇವರಿಗೆ ಎಂತಹ ಸಂಬಂಧನೋ ಅಂಥ ಸಂಬಂಧ ಇರುತ್ತೆ. ಹಾಗಾಗಿ ಅಲ್ಲಿ ಆ ಒಂದು ರೀತಿಯ ಸತ್ಕಾರ, ಒಂದು ವಿಶಿಷ್ಟವಾದ ಒಂದು ಸೇವೆ ರೀತಿಯಲ್ಲಿ ಭಗವಂತ ಮಾಡಿದ್ದಾನೆ. ವಸ್ತುತ ಅದು ಸೇವೆ ಅಂತ ಅಲ್ಲ, ಯಾಕೆಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಲೋಕದೃಷ್ಟಿಯ ಸೇವೆ, ಅದು ಬ್ರಾಹ್ಮಣನ ಸೇವೆ ಮಾಡ್ಬೇಕು ಅಂತ ತೋರಿಸೋದು. ಒಂದು ಪ್ರೀತಿ ಭಾವನೆ ಇದೆ. ಅಷ್ಟು ಪ್ರೀತಿಯಿಂದ ತನ್ನ ಆಸನದಲ್ಲೇ ಕೂಡಿಸಿ ಉಪಚಾರವನ್ನೆಲ್ಲ ತಾನು ಮಾಡಿದಾನೆ. ಅಷ್ಟೇ ಅಲ್ಲ, ತಂಭುಕ್ತವಂತ, ಮತ್ತೆ ಅವನು ಭೋಜನವನ್ನು ಮಾಡ್ಬಿಡ್ತಾನೆ. ವಸ್ತುತಃ ಅವನು ಭೋಜನ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ಕನ್ಯೆಯ ನಿಶ್ಚಯ ಆಗ್ಬೇಕಾಗಿದೆ. ಆಗ ವರನ್ ಮನೆಗೆ ಬಂದಿದ್ದಾನೆ, ನಿಶ್ಚಯ ಆಗೋವರೆಗೂ ಕೂಡ ತಾನು ಊಟ ಮಾಡೋ ಹಾಗಿಲ್ಲ ವರನ್ ಮನೆಯಲ್ಲಿ. ಆಗ್ಲೇ ಅವನು ಊಟನೂ ಆಗೋಯ್ತು, ಆಮೇಲೆ ಒಂದು ಪತ್ರ ಕೊಟ್ಟು ಆಮೇಲೆ ನಂತರ ಓದಿದ್ರೆ ಮುಂದಿನ ಘಟನೆ ಎಲ್ಲ ಬರ್ತಾ ಹೋಗುತ್ತೆ. ಇದನ್ನ ಗಮನಿಸ್ತಾ ಹೋದಾಗ ಮುಂದೆ ಒಂದ್ ಮಾತು ಬರುತ್ತೆ ಭಾಗವತದಲ್ಲೇ, ಕಚ್ಚಿತ್ ದ್ವಿಜ ಕುಲ ಶ್ರೇಷ್ಠ, ದ್ವಿಜ ಕುಲದಲ್ಲಿ ಬಹಳ ಶ್ರೇಷ್ಠ. ಈ ಬ್ರಾಹ್ಮಣನ ಬಗ್ಗೆ ಸಾಮಾನ್ಯವಾದ ಶಬ್ದವನ್ನೇ ಬಳಸಲ್ಲ. ಮಹಾಭಾರತ ತಾತ್ಪರ್ಯದಲ್ಲೂ ಅಷ್ಟೇ ಎಲ್ಲಾ ಕಡೆ ದ್ವಿಜವರ ಶ್ರೇಷ್ಠ, ದ್ವಿಜವರ ವರ ಅಂತ ಬಳಸ್ತಾ ಹೋಗ್ತಾರೆ, ಸಾಮಾನ್ಯ ಒಬ್ಬ ಬ್ರಾಹ್ಮಣ ಅಂತ ಬಳಸಲ್ಲ. ಹೀಗೆಲ್ಲ ಬಳಸ್ತಾ ಹೋಗ್ತಾರೆ. ಸರಿ, ಇದೆಲ್ಲ ಆಯ್ತು. ಈ ಗರುಡ ದೇವರಿಗಿಂತ ಉತ್ತಮ ಅನ್ಲಿಕ್ಕೆ ಇಲ್ಲಿ ಏನ್ ಪ್ರಮಾಣ ಕೊಟ್ಟಿದ್ದಾರೆ ಕೊನೆಗೆ ಅಂತ ಒಂದು ಅರ್ಥ ಆಗಲ್ಲ ಈ ಘಟನೆಯಲ್ಲಿ.
ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ಮಾತಿದೆ. ಆ ಮಾತನ್ನ ಇಟ್ಕೊಂಡು ಇಲ್ಲ ಇವರು ಗರುಡ ದೇವರಿಗಿಂತ ಉತ್ತಮ, ಅದು ಈ ಸಂದರ್ಭದಲ್ಲೇ ಆ ಭಾಗ ಬರುತ್ತೆ. ಅದನ್ನ ಇಟ್ಕೊಂಡು ಇಲ್ಲ ಇವ್ರು ಗರುಡ ದೇವರಿಗಿಂತ ಉತ್ತಮ ಅಂತ ಹೇಳ್ತಾರೆ. ಅದ್ ಹೇಗ್ ಹೇಳ್ತಾರೆ ಅನ್ನೋದನ್ನ ನಾವು ಮುಂದಿನ ಪಾಠದಲ್ಲಿ, ಅಂದ್ರೆ ಬಿದಿಗೆ ದ್ವಿತೀಯ ತಿಥಿ ದಿವಸ ಏನ್ ಪಾಠ ಇದೆ ಅಲ್ಲಿ ಅವತ್ತಿನಿಂದ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೀನಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ಕಾರ ಗುರು. ಅದೇ ಈಗ ಸದ್ಯಕ್ಕೆ ಭಾಗವತ ಒಂದ್ ಪಾಠ ಇದೆ, ತಕ್ಷಣ ನೀವು ವಾಯ್ಸ್ ಮೆಸೇಜ್ ಹಾಕಿ. 11 ಗಂಟೆ ತನಕ ಪಾಠ ಇರುತ್ತೆ, ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಆಚಾರ್ಯ.